ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ಲಿಂಗದ ಸಂಘದಿಂದ ಬಂಧು ಬಳಗ ನಷ್ಟವಾದರು ಎಂಬ ವಿಚಾರದಲ್ಲಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಲಿಂಗದ ಸಂಘದಿಂದ ಬಂಧು ಬಳಗರು ನಷ್ಟವಾಗುತ್ತಾರೆ. ಶಿವನ ಸಂಘದಿಂದ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲರೂ ದೂರವಾಗುತ್ತಾರೆ. ಪುರುಷರ ಸಂಘದಿಂದ ಕಬ್ಬಿಣವು ಕೆಟ್ಟಂತೆ ಆ ಪುರುಷದ ಸ್ಪರ್ಶವಾದ ನಂತರ ಕಬ್ಬಿಣವು ಕೆಟ್ಟುಬಿಡುತ್ತದೆ. ಜ್ಯೋತಿಯ ಸಂಘದಿಂದ ಕತ್ತಲೆಯು ಕಳೆಯುತ್ತದೆ. ಅಂದರೆ ಬೆಳಕಿನ ಸಂಘದಿಂದ ಕತ್ತಲೆ ಓಡಿ ಹೋಗುತ್ತದೆ. ಸತ್ಯದ ಸಂಘದಿಂದ ಅಸತ್ಯ ಮರೆಯಾಗುತ್ತದೆ. ಸಜ್ಜನರ ಸಂಘದಿಂದ ದುರ್ಗುಣಗಳು ದುರ್ಭಾವಿಗಳು ಮಾಯವಾಗುತ್ತಾರೆ. ಅಗ್ನಿಯ ಸಂಘದಿಂದ ಕಾನನ ಸುಟ್ಟು ಬಿಡುತ್ತದೆ. ಹೀಗೆ ಹೆಣ್ಣಿನಿಂದ ಸಾಧು ಸನ್ಯಾಸಿ ಕೆಟ್ಟು ಬಿಡುತ್ತಾರೆ. ಹೆಣ್ಣು ಮಣ್ಣು ಹಣ್ಣು ಇವುಗಳಿಗೆ ಮನುಷ್ಯ ಕೆಟ್ಟಂತೆ ಅವುಗಳ ಭೋಗಕ್ಕಾಗಿ ಕಾಮನೆಗಳು ವಾಸನೆಗಳನ್ನು ನಾವು ಮಾಡಿಕೊಂಡು ಅವುಗಳ ಮೋಹ ವ್ಯಾಮೋಹದಲ್ಲೇ ಕೊಳೆಯುತ್ತೇವೆ. ಆದ್ದರಿಂದ ನಮ್ಮ ಅಂತರವನ್ನು ಮಾಡಿಕೊಂಡು ಪರಿಶುದ್ಧ ಮಾಡಿಕೊಂಡು ನಮ್ಮನ್ನು ನಾವು ಅರಿತು ಆತ್ಮವನ್ನು ಅರಿತು ಆ ಶಿವತತ್ವ ಬ್ರಹ್ಮತತ್ವವನ್ನು ನಾವು ಅರಿಯಬೇಕು. ಮನೆಯೊಳಗಿನ ಮನೆಯ ಒಡೆಯ ನಿಧಾನವೂ ಇಲ್ಲವೋ, ಮನೆಯೊಳಗೆ ಮನೆಯ ಒಡೆಯ ನಿಧಾನವೂ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯ ಒಡೆಯ ನಿಧಾನವೂ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯ ಒಡೆಯನಿಲ್ಲ ಕೂಡಲ ಸಂಗಮ ದೇವ ಎಂದು ಅಣ್ಣನವರು ಹೇಳುವಂತೆ ನಮ್ಮ ಆತ್ಮವನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕು. ಆತ್ಮ ಅನಾತ್ಮವಾದಾಗ, ಮನಸ್ಸು ದುಷ್ಟತನವಾದಾಗ, ಮನಸ್ಸು ಹೊಲಸಾದಾಗ, ನಮ್ಮ ಮನೆಯೊಳಗೆ ಮನೆಯ ಮುಂದಿನ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದಾಗ, ಮನೆಯೊಳಗೆ ಕಸ ತುಂಬಿದಾಗ ಅಲ್ಲಿ ಮನೆಯ ಒಡೆಯನಿಲ್ಲ. ಆದ್ದರಿಂದ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಅಂದರೆ ಹೊರಗೆ ಬಸಪ್ಪ ಒಳಗೆ ವಿಷಪ್ಪ ಆಗದೆ ಮನೆಯೊಳಗೆ ಮಳೆಯನನ್ನು ಮನೆಯೊಳಗೆ ಮನೆಯ ಒಡೆಯತನ ಒಡೆಯ ವಿಧಾನವಿಲ್ಲ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಆದ್ದರಿಂದ ಸಜ್ಜನರ ಸಂಘ ಮಾಡುವುದು, ದುರ್ಜನರ ಸಂಘ ಬಿಡುವುದು, ಈ ಸಂಸಾರ ಎಂಬುದು ಹಾವು ಹಾವಾಡಿಗಿನ ಶ್ರೇಯದಂತೆ ಇರುತ್ತದೆ, ಅಂದರೆ ಗಾಳಿಗೊಡ್ಡಿದ ದೀಪದಂತೆ. ಆದ್ದರಿಂದ ದುರ್ಜನರ ಸಂಘ ಮಾಡದೆ ಅಂತರಂಗವನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನಾವು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ, ಕಾಮನೆಗಳಿಗೆ ಒಳಗಾಗದೆ ನಮ್ಮ ಜೀವಾತ್ಮವನ್ನು ಅರಿತು ಪರಮಾತ್ಮನ ನಡೆಗೆ ನಮ್ಮ ದಾರಿ ಆಗಬೇಕು. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆತನೆಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆತನೆಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಅಡಕೆಗೆ ಮೆಚ್ಚಿದ ಸೊನಗ ಅಮೃತದ ಸವಿಯ ಬಲ್ಲುದೇ ಕೂಡಲ ಸಂಗಮ ದೇವ. ಹೀಗೆ ದುರ್ಜನರಾದಂಥವರು ಅವರು ಹೊಲಸು ತಿನ್ನಲಿಕ್ಕೆ ಹೋಗುತ್ತಾರೆ. ಅದು ಹೇಗೆಂದರೆ, ನಾಯಿ ತನ್ನ ಎಲುಬನ್ನು ಮೆಚ್ಚಿಕೊಳ್ಳುವಂತೆ ದುರ್ಜನರು ಇಂದ್ರಿಯಗಳ ಚಪಲಕ್ಕೆ ಬಲಿಯಾಗಿ ಜ್ಞಾನೇಂದ್ರಿಯ ಚಪಲಕ್ಕೆ ಅಂಗದಿದ್ದಕ್ಕೆ ಮಧ್ಯ ಮಾಂಸವನ್ನು ತಿಂದು ಕನಕ ಕಾಮಿನಿ ಕಾಂಚನಕ್ಕೆ ಬಲಿಯಾಗಿ ಹೋಗುತ್ತಾರೆ. ಆದರೆ ಸಾಧು ಸಜ್ಜನರು ಇವುಗಳನ್ನು ಯಾವುದೂ ಆಶಿಸದೆ ಆ ಭಗವಂತನ ಶಿವಧ್ಯಾನ ಮಾಡಿ ಭಗವಂತನ ನಾಮಸ್ಮರಣೆ ಮಾಡಿ ಅಮೃತದ ಸವಿಯನ್ನು ಸವಿಯುತ್ತಾರೆ. ಆದ್ದರಿಂದ ಅಂಥ ಭಗವಂತನ ಸನ್ನಿಧಿಗೆ ಎಲ್ಲ ಆಸೆ ಆಮಿಷಗಳನ್ನು ತೊರೆದು ನಾವು ಅವನ ದಾರಿಯಲ್ಲಿ ನಡೆದು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.
ಎಲ್ಲ ಹಾಕ್ತಪ್ಪ ಅದು ತಪ್ಪಡ್ತಾ ಸ್ಟಾರ್ಟ ಅಲ್ಲ ತೊಗೊಂಡು ನೀವೊಂದು ಮಂಜಕ್ಕ ಈಗ ಅದು ಇದು ಮಾಡ್ತೇವೆ ಪಡ್ಡ ಅದು ದತ್ತು ಮಾಡ್ತೇನೆ ಅಲ್ಲ ಇದು ದತ್ತು ಮಾಡಿಕೊಡ್ವಾ ಈಗ ಇದು ದತ್ತು ಮಾಡಿಕೊಡ್ವಾ ಸೂಪರ್ ಮಾಡ್ದ ಪುಟಾಣ ಹಿಂದೆ ಯಾವುದು ಇಲ್ಲೇನು ಏನು ಬ್ಯಾಡ್ಬಿಡು ಸಿಕ್ಕೇನ ಭಾಳ ಇವು ಅಲ್ಲಿ ಹುಳ ಕಡ್ದ ಒಳ್ಳೆ ಬೊಗಣ ತೆಗಿಯೋ ಬೊಗಣಾಗಿದೆ